ಶಕ್ತಿ ಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ 3 ಆರೋಪಿಗಳ ಬಂಧನ ಆಗಿದೆ. ಮತ್ತೆ ಸಮರ್ಥನೆಗೆ ಇಳಿದಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಮತ್ತೆ ಸಮರ್ಥನೆಗೆ ಇಳಿದಿದ್ದಾರೆ. ನಾಸಿರ್ ಸಾಬ್ ಜಿಂದಾಬಾದ್ ಎಂದೇ ನನಗೆ ಕೇಳಿಸಿದೆ. ಈಗಲೂ ಕೂಡ ಅವತ್ತು ಹೇಳಿದ ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೀನಿ. ನನಗೆ ಈಗಲೂ ಕೂಡ ಅದೇ ಕೇಳಿಸಿದೆ ಅಂತಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಅಲ್ಲ, ಇನ್ನೂ ಒಮ್ಮೆ ಹೇಳ್ತೀನಿ ನಿಮಗೆ, ನಾಸಿರ್ ಸಾಬ್ ಜಿಂದಾಬಾದ್, ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾರೆ. ಸೊ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಈಗಲೂ ಕೂಡ ನಾನು ಅದನ್ನು ಹೇಳ್ತೀನಿ. ಬಟ್ ನೀವೀಗ ಹೇಳ್ತಾ ಇದ್ದೀರಾ ಅರೆಸ್ಟ್ ಆಗಿದ್ದಾರಂತೆ. ನಾನು ಕೂಡ ನಮ್ಮ PROಗೆ ಫೋನ್ ಮಾಡಿ ಕೇಳಿದೆ. ಸೊ ಹೇಳಿದ್ರು ಹೌದು ಅರೆಸ್ಟ್ ಆಗಿದ್ದಂತರೂ ನಿಜ. ಬಟ್ ನನಗೆ ಹೋಮ್ ಮಿನಿಸ್ಟ್ರಿಗೆ ಟ್ರೈ ಮಾಡ್ತಾಯಿದ್ವಿ. ಹೋಮ್ ಮಿನಿಸ್ಟ್ರ್ ನನಗೆ ಫೋನಿಗೆ ಸಿಗ್ತಾ ಇಲ್ಲ. ನಾನು ಹೋಮ್ ಮಿನಿಸ್ಟ್ರ್ ಹತ್ರ ಮಾತನಾಡಿ ನಾನು ಏನಾದರೂ ರಿಯಾಕ್ಟ್ ಮಾಡಬಹುದು. ಬಟ್ ಒಂದಂತರೂ ನಿಜ, ಯಾರೇ ಆಗಿರಲಿ, ನಮ್ಮ ದೇಶ ವಿರುದ್ಧವಾಗಿ ಯಾರೇ ಹೇಳಿದರೂ ಕೂಡ ಅವ್ರಿಗೆ ಖಂಡಿತವಾಗ್ಲೂ ಕಠಿಣ ಕ್ರಮ ಆಗಲೇಬೇಕು. ನಾವು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತೀವಿ. ಯಾಕಂತಂದರೆ ದೇಶದ್ರೋಹಿಗಳನ್ನು ಎಲ್ಲೂ ಕೂಡ ಅರಗಿಸ್ಕೊಳ್ಳೋಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ. ಯಾಕಂದರೆ ಈ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡಲಿಕ್ಕೆ ಅನೇಕ ಬಲಿದಾನವನ್ನು ಕೊಟ್ಟಂಥ ನಮ್ಮ ಪಕ್ಷ ಇದೆ. ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಬದ್ರಿದ್ದೀವಿ. ದೇಶ ಪ್ರೇಮ, ರಾಜ್ಯ ಪ್ರೇಮ ನಮ್ಮಲ್ಲಿದೆ. ಅದನ್ನು ಪ್ರಶ್ನೆ ಮಾಡೋದು ಸೂಕ್ತ ಅಲ್ಲ. ಖಂಡಿತವಾಗ್ಲೂ ಹೊಟ್ಟೆಗೆ ಅನ್ನ ತಿಂದವರು ಅಂಥದ್ದು ಮಾಡೋದಿಲ್ಲ. ಹೊಟ್ಟೆಗೆ ಅನ್ನ ತಿನ್ನೋರು ಇಂತಹ ಕೆಲಸ ಮಾಡೋಲ್ಲ ಅಂತ ಹೇಳಿಕೆ ಕೊಡೋದ್ರ ಜೊತೆಗೆ ನನಗಿನ್ನೂ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಅರೆಸ್ಟ್ ಆಗಿರೋದಂತೂ ಹೌದು. ಗೃಹ ಸಚಿವರನ್ನ ಸಂಪರ್ಕಿಸಿ ಆ ನಂತರದಲ್ಲಿ ನನ್ನ ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ನನಗೆ ಕೇಳಿಸಿದ್ದು ನಾಸಿರ್ ಸಾಬ್ ಜಿಂದಾಬಾದ್ ಅಂತಷ್ಟೇ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಹಾಗಿದ್ರೆ ಈ ಬಂಧನ ಸರ್ಕಾರದ ರಿಪೋರ್ಟ್ ಇದನ್ನು ಒಪ್ತಾ ಇಲ್ವಾ ತಾವು? ಸಾರಿ ಅಲ್ಲ, ಇನ್ನೂ ಒಮ್ಮೆ ಹೇಳ್ತೀನಿ ನಿಮಗೆ, ನಾಸಿರ್ ಸಾಬ್ ಜಿಂದಾಬಾದ್, ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಾರೆ. ಸೊ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಈಗಲೂ ಕೂಡ ನಾನು ಅದನ್ನು ಹೇಳ್ತೀನಿ. ಬಟ್ ನೀವೀಗ ಹೇಳ್ತಾ ಇದ್ದೀರಾ ಅರೆಸ್ಟ್ ಆಗಿದ್ದಾರಂತೆ. ನಾನು ಕೂಡ ನಮ್ಮ PROಗೆ ಫೋನ್ ಮಾಡಿ ಕೇಳಿದೆ. ಸೊ ಹೇಳಿದ್ರು ಹೌದು ಅರೆಸ್ಟ್ ಆಗಿದ್ದಂತರೂ ನಿಜ. ಬಟ್ ನನಗೆ ಹೋಮ್ ಮಿನಿಸ್ಟ್ರಿಗೆ ಟ್ರೈ ಮಾಡ್ತಾಯಿದ್ವಿ. ಹೋಮ್ ಮಿನಿಸ್ಟ್ರ್ ನನಗೆ ಫೋನಿಗೆ ಸಿಗ್ತಾ ಇಲ್ಲ. ನಾನು ಹೋಮ್ ಮಿನಿಸ್ಟ್ರ್ ಹತ್ರ ಮಾತನಾಡಿ ನಾನು ಏನಾದರೂ ರಿಯಾಕ್ಟ್ ಮಾಡಬಹುದು. ಬಟ್ ಒಂದಂತರೂ ನಿಜ, ಯಾರೇ ಆಗಿರಲಿ, ನಮ್ಮ ದೇಶ ವಿರುದ್ಧವಾಗಿ ಯಾರೇ ಹೇಳಿದರೂ ಕೂಡ ಅವ್ರಿಗೆ ಖಂಡಿತವಾಗ್ಲೂ ಕಠಿಣ ಕ್ರಮ ಆಗಲೇಬೇಕು. ನಾವು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತೀವಿ. ಯಾಕಂತಂದರೆ ದೇಶದ್ರೋಹಿಗಳನ್ನು ಎಲ್ಲೂ ಕೂಡ ಅರಗಿಸ್ಕೊಳ್ಳೋಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ. ಯಾಕಂದರೆ ಈ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡಲಿಕ್ಕೆ ಅನೇಕ ಬಲಿದಾನವನ್ನು ಕೊಟ್ಟಂಥ ನಮ್ಮ ಪಕ್ಷ ಇದೆ. ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಬದ್ರಿದ್ದೀವಿ. ದೇಶ ಪ್ರೇಮ, ರಾಜ್ಯ ಪ್ರೇಮ ನಮ್ಮಲ್ಲಿದೆ. ಅದನ್ನು ಪ್ರಶ್ನೆ ಮಾಡೋದು ಸೂಕ್ತ ಅಲ್ಲ. ಖಂಡಿತವಾಗ್ಲೂ ಹೊಟ್ಟೆಗೆ ಅನ್ನ ತಿಂದವರು ಅಂಥದ್ದು ಮಾಡೋದಿಲ್ಲ. ನಾನು 10 ಬಾರಿ ಕೇಳಿಸ್ಕೊಂಡಿದ್ದೀನಿ. ನನಗೆ ಪಾಕಿಸ್ತಾನ ಅಂತ ಕೂಗಿದ್ದು ಎಲ್ಲೂ ಕೇಳಿಸ್ಲಿಲ್ಲ ಅಂತ ಹೇಳಿದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಕೊಡ್ತಾ ಇರೋ ಪ್ರತಿಕ್ರಿಯೆ, ಯಾರೇ ಆಗಿದ್ರೂ ಕೂಡ ಅವರ ವಿರುದ್ಧ ಇಂತಹ ಕ್ರಮಗಳನ್ನು ತೆಗೆದುಕೊಳ್ಳುವ ಅನಿವಾರ್ಯ, ಅಂಥದ್ದನ್ನು ಸಮರ್ಥಿಸ್ಕೊಳ್ಳುವ ಪ್ರಶ್ನೆನೇ ಇಲ್ಲ. ದೇಶದ್ರೋಹಿಗಳ ವಿರುದ್ಧವಾಗಿ ನಾವು ಯಾವತ್ತೂ ಕೂಡ ನಿಲ್ಲಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅವರ ಪರವಾಗಿ ನಿಲ್ಲಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನೂ ವರದಿ ನನಗೆ ಅದರ ಬಗ್ಗೆ ಪರಿಪೂರ್ಣ ವರದಿ ಗೊತ್ತಾಗಬೇಕಾಗಿದೆ. ಆ ನಂತರದಲ್ಲಿ ಇನ್ನಷ್ಟು ಪ್ರತಿಕ್ರಿಯೆಯನ್ನು ಕೊಡ್ಬೋದು ಅಂತ ಹೇಳಿ ಅಂದ್ರೆ ಅರ್ಥ ಅವರ ಹೇಳಿಕೆಯಲ್ಲಿ ಬದಲಾವಣೆ ಇಲ್ಲ. ಅಂದ್ರೆ ಅದು ಅವರು ಕೂಗಿದ್ದು ಹೌದಾ ಇಲ್ವಾ ಅಂದ್ರೆ FSL ರಿಪೋರ್ಟ್ ಬರುತ್ತೆ, ಅದಾದ್ಮೇಲೆ ನೋಡ್ಕೊಳ್ಳೋಣ ಅನ್ನುವಂತಹ ಮಾತುಗಳನ್ನು ಆಡೋದ್ರ ಬದಲಾಗಿ ಫಸ್ಟೇ ಕ್ಲೀನ್ ಚೀಟ್ಗಳನ್ನು ಕೊಟ್ಬಿಟ್ರು. ಈಗ ಅನಿವಾರ್ಯವಾಗಿ ಬಂಧನ ಆಗ್ತಿದ್ದ ಹಾಗೆ ನಾವು ಇದನ್ನ ಖಂಡಿಸ್ತೀವಿ, ಇಂತಹದ್ದನ್ನು ನಾವು ಬೆಂಬಲಿಸಲ್ಲ ಅಂತ ಹೇಳಿದೆ. ಇನ್ನೇನು ಹೇಳ್ತೀರಾ? ಅದನ್ನೇ ತಾನೇ ಹೇಳಬೇಕು. FSL ರಿಪೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ. ಆ ಕಾರಣಕ್ಕೆ 3 ಬಂಧನ ಆಗಿದೆ. ಸೊ ಅವತ್ತು ನೀವುಗಳು ಕೊಟ್ಟಂತ ಹೇಳಿಕೆಯಿಂದಾಗಿ ಸರ್ಕಾರ ಮುಜುಗರವನ್ನು ಅನುಭವಿಸಬೇಕಾಗಿದೆ. ಮುಖ್ಯಮಂತ್ರಿಗಳು, ಗೃಹ ಸಚಿವರು ಅವ್ರುಗಳು ಕೊಟ್ಟಂತ ಹೇಳಿಕೆಗಳನ್ನ ನೀವು ಫಾಲೋ ಮಾಡಿದಿದ್ರೆ ಬಹುಶಃ ಇವತ್ತು ಕ್ಷಮೆ ಕೇಳಿ ಅಂತ ಕೇಳುವಂತಹ ಪರಿಸ್ಥಿತಿ ಇರ್ತಿರ್ಲಿಲ್ಲ. ನೀವು ಯಾರನ್ನ ಪ್ರಶ್ನಿಸಿದ್ರಿ, ಯಾರನ್ನ ಅನುಮಾನಿಸಿದ್ರಿ, ಯಾರ ಪರವಾಗಿ ವಕಾಲತ್ತನ್ನ ವಹಿಸಿದ್ರಿ ಅನ್ನೋದನ್ನ ಒಂದು ಸ್ವಲ್ಪ ಯೋಚನೆ ಮಾಡಿ ನಿಮಗೆ ನೀವೇ ಪ್ರಶ್ನೆಗಳನ್ನ ಮಾಡ್ಕೊಳ್ಳಿ. ನಾವು ಮಾಡಿದ್ದು ಸರಿನಾ ಅಂತ.
ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಅಂದ ತಕ್ಷಣ ಅದು ಹೌದಾ ಇಲ್ವಾ ಗೊತ್ತಿಲ್ಲ, ನಾನೇನು ಹೇಳಲ್ಲ ಅಂದ್ಬಿಟ್ಟಿದ್ರು ಓಕೆ. ಆದರೆ ಅವರು ಆ ರೀತಿ ಹೇಳೇ ಇಲ್ಲ, ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳೋ ಮೂಲಕವಾಗಿ ನೀವು ಏನನ್ನ ಸಾರಿದ್ರಿ, ಯಾವ ಮೆಸೇಜನ್ನು ನೀವು ತಲುಪಿಸಿದ್ರಿ ಅನ್ನೋದು ಈಗಾಗಲೇ ಯಾರು ಅದನ್ನು ಗಮನಿಸ್ಕೊಂಡಂತಹ ಜನ ಅವರವರಿಗೆ ತೋಚಿದ ರೀತಿಯಲ್ಲಿ ತೆಗೆದುಕೊಂಡಿದ್ದಾರೆ ಬಿಡಿ. ಅವತ್ತು ಕೊಟ್ಟ ಹೇಳಿಕೆ, ಇವತ್ತು ಬದಲಾವಣೆ, ಈ ಹೈ ಡ್ರಾಮಾ, ಈ ಡಬಲ್ ಸ್ಟ್ಯಾಂಡ್ ಯಾಕೆ ಬೇಕು? ಒಬ್ಬೊಬ್ಬರ ಹೇಳಿಕೆಗಳು ಕೂಡ ಯಾವ ರೀತಿ ಇತ್ತು ಅಂತಂದರೆ, ನೀವು ಆ ಘೋಷಣೆಯನ್ನು ಕೂಗೇ ಇಲ್ಲ ಅನ್ನುವಂಥ ಹೇಳಿಕೆಗಳೊಬ್ರು, ಇನ್ನು ಇದು ಕಾಲ್ಪನಿಕ ಅಂತ. ಕಾಲ್ಪನಿಕ ಯಾವ್ಯಾವ ವಿಷಯಗಳಲ್ಲಿ ಹೇಳ್ತೀರಿ ಕಾಲ್ಪನಿಕ ಅಂತ? ದೇವರ ವಿಷಯದಲ್ಲೂ ಕಾಲ್ಪನಿಕ ಅಂತೀರಿ, ಅದನ್ನೂ ಬಿಡಲ್ಲ. ಈ ಕಡೆ ದೇಶದ್ರೋಹದ ಹೇಳಿಕೆಗಳನ್ನ ಕೊಡೋರ ಪರವಾಗಿಯೂ ಕೂಡ ಮಾತನಾಡೋ ಮೂಲಕ ಕಾಲ್ಪನಿಕ ಅಂತ ಹೇಳ್ತೀರಿ. ಯಾವ ಒಂದು ಹಿತಾಸಕ್ತಿ ನಿಮಗೆ ಇದರಲ್ಲಿ ಅಂತ ಪ್ರಶ್ನೆ ಮಾಡ್ತೀರಿ. ನಮಗೆ ಯಾವ ಹಿತಾಸಕ್ತಿನೂ ಇಲ್ಲ. ನಮ್ಮ ವೃತ್ತಿಯ ಬಗ್ಗೆ ನಮಗೆ ಆ ಬದ್ಧತೆ ಇದೆ, ನೈತಿಕತೆ ಇದೆ. ಸೊ ಆ ಕಾರಣಕ್ಕೆ ಇದನ್ನ ಕ್ರಾಸ್ ಚೆಕ್ ಮಾಡಿಕೊಂಡು ನಾವು ಅವತ್ತು ಪ್ರಸಾರ ಮಾಡಿದ್ದು. ನಮಗೆ ಕ್ಲಾರಿಟಿ ಇತ್ತು, ಆದರೆ ನಿಮ್ಮಲ್ಲಿ ಕ್ಲಾರಿಟಿ ಇರಲಿಲ್ಲ. ಗೊಂದಲ ಮೂಡಿಸೋದೇ ನಿಮ್ಮ ಉದ್ದೇಶ ಆಗಿತ್ತು. ಅದರ ಪರಿಣಾಮ 6 ದಿನಗಳು ತೆಗೆದುಕೊಳ್ತು ಬಂಧನಕ್ಕೆ. FSL ರಿಪೋರ್ಟ್ ಬಂದ ಆಗಲೇ 3-4 ದಿನಗಳು ಕಳೆದಿದೆ. ಸರ್ಕಾರ ಇದನ್ನ ಹೊರಕ್ಕೆ ಹಾಕ್ತಾ ಇಲ್ಲ, ಬೇರೇನೋ ಮಾಡ್ಲಿಕ್ಕೆ ಹೊರಟಿದೆ ಅಂತ ಬಿಜೆಪಿ ಅವರು ಪ್ರೊಟೆಸ್ಟ್ಗಳನ್ನ ಮಾಡ್ಲಿಕ್ಕೆ ಮುಂದಾದ್ರು. ಇವತ್ತೊಂದು ಖಾಸಗಿಯ ರಿಪೋರ್ಟ್ ಕೂಡ ಹೊರಕ್ಕೆ ಬಂತು. ಇದೆಷ್ಟು ಆದ ನಂತರದಲ್ಲಿ ಸರ್ಕಾರ ಇನ್ನೇನು ಮುಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯ? ಇನ್ನೇನು ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಸಾಧ್ಯ? ಇನ್ನೇನು ಕ್ಲೀನ್ ಚೀಟ್ ಕೊಡ್ಲಿಕ್ಕೆ ಸಾಧ್ಯ? ಆರೋಪಿಗಳ ಬಂಧನ ಆಗಿದೆ. ಮುಂದೆ ಅವ್ರಿಗೆ ತಕ್ಕ ಶಾಸ್ತಿ ಆಗಬೇಕು. ದೇಶದ್ರೋಹಿಗಳು, ದೇಶದ್ರೋಹದ ಹೇಳಿಕೆಗಳನ್ನ ಕೊಡುವಂಥವರಿಗೆ ಯಾವುದೇ ರೀತಿಯ ಮುಲಾಜಿಲ್ಲ. ನಮ್ಮ ದೇಶದಲ್ಲಿ ಇವರುಗಳಿಗೆ ಇರಲಿಕ್ಕೆ ಯಾವುದೇ ಯೋಗ್ಯತೆ ಇಲ್ಲ. ನಿಮಗೆ ಪಾಕಿಸ್ತಾನದ ಬಗ್ಗೆ ಪ್ರೀತಿ, ಗೌರವ, ಒಲವು ಇದ್ರೆ ಅಲ್ಲೇ ಹೋಗಿ ಆರಾಮಾಗಿ ಇದ್ಕೊಳ್ಳಿ. ಯಾರು ಬೇಡ ಅಂತ ಹೇಳಿದ್ದು? ಇಲ್ಲಿತ್ಕೊಂಡು ಇಲ್ಲಿನ ಸವಲತ್ತುಗಳನ್ನ ಪಡ್ಕೊಂಡು ಜೈಕಾರವನ್ನ ಹಾಕ್ತೀರಿ ಅಂತ ಅಂದ್ರೆ ಏನು ಹೇಳಬೇಕು? ಎಂಥ ಮನಸ್ಥಿತಿ ನಿಮ್ಮದು? ಇಲ್ಲಿತ್ಕೊಂಡು ಎಲ್ಲ ಸವಲತ್ತುಗಳನ್ನ ತೆಗೆದುಕೊಂಡು ಇದೇ ದೇಶದ ವಿರುದ್ಧವಾಗಿ ಮಾತನಾಡ್ತೀನಿ ಅಂತ ಅಂದ್ರೆ ತಾಯಿಗೆ ಬಗೆಯುವಂತಹ ದ್ರೋಹ ಅಲ್ಲದೆ ಮತ್ತಿನ್ನೇನಿದು? ವೆರಿ ಸ್ಯಾಡ್. ವಿಧಾನಸೌಧದಲ್ಲಿ ದೇಶದ್ರೋಹದ ಘೋಷಣೆಯನ್ನ ಕೂಗ್ತಾರೆ. ಅದೇ ವಿಧಾನಸೌಧದಲ್ಲಿ ಕುಳಿತು ನಮ್ಮನ್ನೆಲ್ಲ ಆಳುವಂತಹ ನಾಯಕರು ಅದನ್ನ ವಹಿಸ್ಕೊಂಡು ಮಾತನಾಡ್ತಾರೆ. ಇಂಥವರಿಂದಲೇ ಇನ್ನಷ್ಟು ಜನ ಹುಟ್ಕೊಳ್ಳಿಕ್ಕೆ ಸಾಧ್ಯ. ನಮ್ಮನ್ನ ರಕ್ಷಣೆ ಮಾಡ್ತಾರೆ, ನಮ್ಮ ಪರವಾಗಿ ನಮ್ಮ ನಾಯಕರುಗಳು ನಿಲ್ತಾರೆ. ತಗೋ ಹೇಳೋಣ ನಮ್ಮ ಸ್ಟೇಟ್ಮೆಂಟ್ಗಳು ಅಂತ ಬರ್ತಾರೆ, ಹೇಳ್ತಾರೆ. ನೀವು ವಹಿಸ್ಕೊಳ್ತಾ ಹೋಗ್ತಾ ಇರಿ.